ಈಗ ನೋಡ್ತಾ ಇರೋಂಥ ಪಿಕ್ಚರ್ ಬಂದು ಈ ಸ್ವತ್ತು ಕಾರ್ಯನಿರ್ವಹಣಾ ಸಮಿತಿದು. ಒಂದಿನಕ್ಕೆ ಮುಂಚೆ ಪ್ರಿಯಾಂಕ್ ಖರ್ಗೆ ಅವರು ಈ ಕಮಿಟಿ ಜೊತೆ ಒಂದು ಮೀಟಿಂಗ್ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಪಂಚಾಯತ್ ರಾಜ್ ಮತ್ತು IT ಮಿನಿಸ್ಟರ್ ಆಗಿದ್ದಾರೆ ಪ್ರೆಸೆಂಟ್ ಕರ್ನಾಟಕ ಗೌರ್ನಮೆಂಟಲ್ಲಿ. ಇವರೇ ಪಂಚಾಯತಿ ಲಿಮಿಟಲ್ಲಿ ಈ ಖಾತಾ ಇಶ್ಯೂ ಮಾಡೋದಕ್ಕೆ ತುಂಬ ಮುಖ್ಯವಾದ ಪಾತ್ರನ ನಿರ್ವಹಿಸ್ತಾರೆ. ಈ ಕಮಿಟಿದು ಕೂಡ ಅಷ್ಟೇ ನಿರ್ಣಾಯಕ ಪಾತ್ರನ ನಿಭಾಯಿಸುತ್ತೆ ಪಂಚಾಯತಿ ಲಿಮಿಟಲ್ಲಿ ಈ ಖಾತಾ ಕೊಡೋದಕ್ಕೆ. ಹಾಗಿದ್ರೆ ಈ ಒಂದು ನಡೆದ ಸಭೆಯಲ್ಲಿ ಏನು ನಿರ್ಧಾರ ತಗೊಂಡ್ರು ಅಂತ ಹೇಳ್ತೀನಿ ಬನ್ನಿ. ಈ ಕಮಿಟಿ 18 ಅಬ್ಜೆಕ್ಷನ್ಸು ಅದ್ರ ಜೊತೆಗೆ ಸಜೆಷನ್ಸ್ಗಳನ್ನ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೊಟ್ಟಿದೆ. ಹಾಗೆ ಮುಂದುವರೆದು ಈ ಸ್ವತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಎಂತಕ್ಕೆ ಅಪಾಯಿಂಟ್ ಮಾಡಿದರು ಅಂದರೆ ಪಂಚಾಯತ್ ರಾಜ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಮತ್ತು ಅದ್ರ ಫೀಸ್ ಸ್ಟ್ರಕ್ಚರ್ನ ಸೆಟ್ ಮಾಡಿ ಒಂದು ರೂಲ್ಸ್ ಡ್ರಾಫ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಕಮಿಟಿನ ಸೆಟ್ ಮಾಡಿದರು. ಎಲ್ಲಿ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಈ ಡಿಪಾರ್ಟ್ಮೆಂಟ್ಗಳಿಂದ ಇದನ್ನು ಅಪಾಯಿಂಟ್ ಮಾಡಿದರು. ಇದ್ರ ಕೆಲಸ ಏನು ಅಂದರೆ ಈ ಒಂದು ರೂಲ್ಸ್ಗಳನ್ನ ಸೆಟ್ ಮಾಡಿ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡೋದಾಗಿತ್ತು. ಯಾರಿಗೆ? ಮಿನಿಸ್ಟರ್ಗೆ. ಯಾರು? ಪಂಚಾಯತ್ ರಾಜ್ ಮಿನಿಸ್ಟರ್ ಈಗಿದ್ದಾರೆ ಅವರೇ ಪ್ರಿಯಾಂಕ್ ಖರ್ಗೆ ಅವರು. ಅವರಿಗೆ ಈ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡೋದು ಇವ್ರ ಕೆಲಸ ಆಗಿತ್ತು. ಇದರಲ್ಲಿ ಈಗ 18 ಅಬ್ಜೆಕ್ಷನ್ಸು ಅದ್ರ ಜೊತೆಗೆ ಸ್ವಲ್ಪ ಸಜೆಷನ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮೂಲಕ ಏನು ಕ್ಲಿಯರ್ ಆಗ್ತಾ ಇದೆ? ಜುಲೈಯಲ್ಲಿ ಏನು ಹೇಳಿದರು? ಓಕೆ, ನಾವು ಖಾತೆ ಕೊಟ್ಬಿಡ್ತೀವಿ, ಜುಲೈ ಮಂತಲ್ಲಿ ಕೊಟ್ಬಿಡ್ತೀವಿ ಅಂತ ಹೇಳಿದರು. ಜೂನಲ್ಲಿ ಹೇಳಿದ್ರು, ಜುಲೈಯಲ್ಲಿ ಕೊಡ್ತೀವಿ ಅಂತ. ಈಗ ಆಗಸ್ಟ್ ನಿನ್ನೆ ಆಗಿರೋದು. ಹಾಗಾಗಿ ಆಗಸ್ಟ್ 4ನೇ ತಾರೀಕು ಅವ್ರು ಹೇಳಿದ್ದಾರೆ, ನಮ್ಗೆ ಈಗೆಲ್ಲ ರೂಲ್ಸ್ ಎಲ್ಲ ಬಂದುಬಿಟ್ಟಿದೆ, ನಮ್ಗೆ ಈ ಥರ ಮಾಡಿ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸೈಡ್ ನೋಡಿದ್ರೆ ನಮ್ಮ ಆ್ಯಪ್ ಸ್ವಲ್ಪ ಪೆಂಡಿಂಗ್ ಇದೆ, ಅದರಲ್ಲಿ ಡೇಟಾಬೇಸ್ ಹಾಕಬೇಕು ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ರೂಲ್ಸ್ ಫಾರ್ಮ್ ಮಾಡೋದಕ್ಕೆ ಸಜೆಷನ್ಸ್ ಕೊಟ್ಟಿದ್ದಾರೆ, ರಿಪೋರ್ಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನು ಬರ್ತಾ ಇದೆ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಖಾತಾ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಹಾಗೆ ಮುಂದುವರೆದ ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಕ್ ಹತ್ರ ಯಾವುದಾದ್ರೂ ಅಬ್ಜೆಕ್ಷನ್ಸ್ ಆಗಲಿ ಸಜೆಷನ್ಸ್ ಆಗಲಿ ಇದ್ದರೆ ನಮಗೆ ಕೊಡ್ಬೋದು, ನೀವು ಆ ಒಂದು ಅಬ್ಜೆಕ್ಷನ್ನ ಸಲ್ಲಿಸ್ಬೋದು ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದರು. ಯಾವುದ್ರ ಮೇಲೆ ಅಬ್ಜೆಕ್ಷನ್ನು ಅನ್ನೋದಾದರೆ ಡಾರ್ಕ್ ರೂಲ್ಸ್ ಅಂದರೆ ಕರಡು ನಿಯಮಗಳು ಸರ್ಕಾರ ಹೊರಡಿಸ್ತಾ ಇದೆಯಲ್ಲ ಈ ಖಾತಾ ಕೊಡೋದಕ್ಕೆ ರೂಲ್ಸ್ ಸೆಟ್ ಮಾಡ್ತಾ ಇದೆಯಲ್ಲ ಅದ್ರ ಮೇಲೆ ನಿಮ್ಗೇನಾದರೂ ಅಬ್ಜೆಕ್ಷನ್ಸೋ ಇಲ್ಲ ಅಂದರೆ ಈ ಥರ ಮಾಡಿದ್ರೆ ಒಳ್ಳೆಯದು ಅಂತ ಸಜೆಷನ್ಸೋ ಪಬ್ಲಿಕ್ಕಿಗೆ ಕೊಡಬೇಕು ಅನಿಸಿದ್ರೆ ಅದನ್ನ ಕೊಡೋ ಅಂಥ ಆಪ್ಷನ್ಸ್ ಇತ್ತು. ಅದ್ರ ಪ್ರಕಾರ 8 ಜನ ಆ ಒಂದು ಅಬ್ಜೆಕ್ಷನ್ನ ಕೊಟ್ಟಿದ್ದರು. ಈ ಒಂದು 8 ಅಬ್ಜೆಕ್ಷನ್ಸ್ಗಳನ್ನ ಅವರು ಎಕ್ಸೆಪ್ಟ್ ಮಾಡಿದ್ರು. ಅದನ್ನು ಆ ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಈ ರೂಲ್ಸ್ಗಳನ್ನ ಕೇಳಿದಂಥ ಮಿನಿಸ್ಟರು ಆ ಅಥಾರಿಟೀಸ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನು ಅಂದರೆ 2025ರ ಡಾರ್ಕ್ ರೂಲ್ಸ್ ಅಂದರೆ ಕರಡು ನಿಯಮಗಳಿಗೆ ಸ್ವಲ್ಪ ತಿದ್ದುಪಡಿ ತನ್ನಿ. ಈ ತಿದ್ದುಪಡಿ ಹೆಂಗಿರಬೇಕು ಅಂದರೆ ರೂರಲ್ ಜನಗಳಿಗೆ ಅನುಕೂಲನೂ ಆಗಬೇಕು, ಅವ್ರಿಗೆ ಅನುಕೂಲ ಆಗಲೂಬೇಕು. ಅದ್ರ ಜೊತೆಗೇ ಈ ಒಂದು ಭಾಗದಲ್ಲಿ ಏನಿದೆ ನಮ್ಮದು ಪಂಚಾಯತ್ ರಾಜ್ ಆ್ಯಕ್ಟ್ ಅಂತ ಇದೆ, ಇದ್ರ ಪ್ರಕಾರ ಅಲ್ಲೇ ಲೋಕಲಲ್ಲಿ ಎಲೆಕ್ಟ್ ಆಗ್ತಾರೆ, ಅಧ್ಯಕ್ಷರು ಆಗ್ತಾರೆ, ಉಪಾಧ್ಯಕ್ಷರು, ಅಲ್ಲೇ ಇನ್ನು ಮೆಂಬರ್ಸ್ ಇರ್ತಾರೆ, ಪಂಚಾಯತಿ ಮೆಂಬರ್ಸ್ ಇರ್ತಾರೆ. ಈ ಒಂದು ಎಲೆಕ್ಟ್ ಆಗಿರೋಂಥ ಮೆಂಬರ್ಸ್ಗೂ ಅವರ ಒಂದು ಪದವಿಗೂ ಧಕ್ಕೆ ಬರಬಾರ್ದು, ಆ ರೀತಿ ಈ ರೂಲ್ಸ್ನ ಫಾರ್ಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಖಾತಾ ಕೊಡೋದ್ರಿಂದ ಇವರ ಒಂದು ಎಲೆಕ್ಟ್ ಆಗಿರೋ ಈ ಮೆಂಬರ್ಸ್ಗಳಿಗೆ ಯಾವ ರೀತಿ ಧಕ್ಕೆ ಬರ್ತಾ ಇದೆ ಆ ರೂಲ್ಸ್ಗಳು ಅನ್ನೋದು, ಆ ರೂಲ್ಸ್ಗಳು ನಮಗೆ ಕೊಟ್ಟರೆ ಅದನ್ನ ನಾವೊಂದು ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ಆದರೆ ಹೋದ ತಿಂಗಳೇ ರಿಲೀಸ್ ಆಗಬೇಕಾಗಿದ್ದಂಥ ಈ ಖಾತಾ ಇಷ್ಟು ಡಿಲೇ ಆಗ್ತಾ ಇರೋದು ಎಷ್ಟೋ ಜನರ ನಿದ್ದೆ ಕೆಡಿಸ್ತಾ ಇದೆ. ಯಾಕೆ ಅಂದರೆ ಹೈಕೋರ್ಟ್ ಕೊಟ್ಟಿರೋ ಒಂದು ನಿರ್ಧಾರ ಆರ್ಡರ್ ಪ್ರಕಾರ ಈಗ GPA ಕಡ್ಡಾಯ, GPA ಮಾಡಿಸ್ಲೇಬೇಕು. ಅದನ್ನು ನಂಬ್ಕೊಂಡಿರೋ ಎಷ್ಟೋ ಜನ ಪ್ರಾಪರ್ಟಿಗಳನ್ನ GPA ಹೆಸರಲ್ಲಿ ರಿಜಿಸ್ಟ್ರು ಮಾಡಿಸ್ಕೊಂಡು ಇಲ್ಲ ಅಂದರೆ GPAಗೆ ಒಂದು 10-15 ಲಕ್ಷ ಡೌನ್ ಪೇಮೆಂಟ್ ಥರ ಕೊಟ್ಟು ಅದನ್ನು EMIಗೆ ಹಾಕಿಸ್ಕೊಂಡು ಲೋನ್ ಕಟ್ತಾ ಇರೋವಂಥ ಜನ ಇದೆ. ಅವರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಈ ಖಾತಾ ಬರದೇ ಇರೋದ್ರಿಂದ. ಈ ಥರ ತುಂಬ ಸಮಸ್ಯೆ ಫೇಸ್ ಮಾಡ್ತಾ ಇದ್ದಾರೆ, ನೆಮ್ಮದಿಯಾಗಿ ಮಲ್ಗೋಕ್ಕಾಗ್ತಾ ಇಲ್ಲ. ಅವರ ಮಾನಸಿಕ ವೇದನೆನ ಅರ್ಥ ಮಾಡಿಕೊಂಡು ಸರ್ಕಾರ ಆದಷ್ಟು ಬೇಗ ಈ ಖಾತಾನ ಬಿಡುಗಡೆ ಮಾಡಿದ್ರೆ ಜನರಿಗೆ ತುಂಬ ಉಪಯೋಗ ಆಗುತ್ತೆ. ಆದ್ದರಿಂದ ಬಿಡಲಿ ಅನ್ನೋದೇ ನಮ್ಮ ಒಂದು ಆಶಯ ಆಗಿದೆ. ಇದರ ರಿಲೇಟೆಡ್ ಯಾವುದೇ ಒಂದು ಅಪ್ಡೇಟು ಎಷ್ಟು ಬೇಗ ಬಂದು ನಮ್ಮ ಗ್ರೂಪಲ್ಲಿ ಅಪ್ಡೇಟ್ ಆಗ್ತಾ ಇದೆ. ಅದೇ ನಮ್ಮ ವಾಟ್ಸಪ್ ಗ್ರೂಪು, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಈ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.